ಹೇಳ್ಬೇಕಂದ್ರೆ ರಕ್ಷಿತಾ ನಿಮ್ಗೆ ಎದುರಿಲ್ಲ, ನೀವು ರಕ್ಷಿತಾಗೆ ಎದುರಿಲ್ಲ. ಇಷ್ಟ ಆದ್ರೆ ಇಡ್ತೀನಿ, ಇಲ್ಲ ಅಂದ್ರೆ ಹೋಗ್ತಾ ಇರ್ತೀನಿ. ಕಾಂಟ್ರವರ್ಸಿಗಳು ನನ್ನ ಹೆಸರಾಳು ಮಾಡೋದಕ್ಕೆಲ್ಲ ಬಹಳ ಪ್ರಯತ್ನ ಪಟ್ಟು ಇಲ್ಲ ಸರ್ ಇನ್ನು ಆಟ ಶುರು ಅಂತಂದ್ರು. ಈಗ ನಿಮ್ಮ ಆಟ ಶುರು ಅಂತಂದ್ರು. ಅಲ್ಲಿ ನನ್ನ ಹಲ್ಲುಜ್ಜೋ ಪ್ರಶ್ನೆ ಏನಾದ್ರು ಟಾಯ್ಲೆಟ್ ಇಟ್ರೆ ಲಾಸ್ಟ್ಗೆ ಅದನ್ನು ಔಷಧಕ್ಕೆ ಶುರು ಮಾಡಿದೆ. ಸಾಬೂನ್ ಏನಾದ್ರು ಇಲ್ಲಿ ಮಾಡಿ ಏನ್ ಮಾಡ್ತಾರೆ ಅಂತ ನೀವು ಹೇಳಕ್ ಸಾಧ್ಯ ಇಲ್ಲ. ಅವ್ರು ಬೆಡ್ಶೀಟ್ ಎಲ್ಲ ಎಳ್ದಿದ್ದು ನೋಡಿದಿರಲ್ಲ. ಆಮೇಲೆ ಮಲ್ಗಿರ್ಬೇಕಾದ್ರೆ ವಾಸ್ ಗೀಸ್ ಏನಾದ್ರು ತಲೆಗೆ. ಭಕ್ತಿಗೆ ಭಕ್ತಿನೂ ಕೊಡ್ತೀನಿ, ತಪ್ಪಾದಾಗ ನಾನು ಜಯಮಾಕಾಲನು ಬರ್ತಾರೆ ನಮ್ಮ ಒಳಗಡೆ. ಸೊ ಒಂದು ಎಲ್ಲೋ ಬೆಳಿತಾ ಇದೀವಿ ಅಂದ ತಕ್ಷಣ ಯಾವ್ಯಾವ ರೀತಿ ಒಂದು ನಮ್ಮ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ. ನಿಮ್ಗೆ ಕೆಲವೊಂದು ಟ್ಯಾಲೆಂಟ್ ಹೊರಗಡೆ ಗೊತ್ತಾಗಿದೆ, ನಿಮ್ಮದು ವಾಯ್ಸ್ ಆಗ್ಬೋದು, ನಿಮ್ಮ ಆ ಡೇರಿಂಗ್ ಮಾತಾಡೋಂಥದ್ದಾಗ್ಬೋದು. ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಅವಕಾಶಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಈಗ ಆಲ್ರೆಡಿ ಕೇಳ್ಪಟ್ಟೆ ನಂದು. ಅದೇ ನಾವು ಆ ಮ್ಯಾನರಿಸಮ್ ಏನಿದೆ ನಂದು, ನಾನು ಯಾವುದಕ್ಕೂ ಭಯ ಪಡಲ್ಲ ಜಾಸ್ತಿ. ಏನು ತಪ್ಪು ಸರಿ ಇದನ್ನು ಹೇಳೋದು ಇದು. ಕೆಲವು ನಿರ್ದೇಶಕರು ಮತ್ತು ನಿರ್ಮಾಪಕರು ಇಷ್ಟಪಟ್ಟು ಅವರ ಸಿನಿಮಾಸ್ಗಳಿಗೆ ಧ್ರುವ ಅದಕ್ಕೆ ಬೇಕು ಅಂತ. ಹೌದು, ನಾಳೆನೂ ಯಾವುದೋ ಮೀಟಿಂಗ್ಸ್ ಎಲ್ಲ ಆಗಿದೆ. ಅವ್ರಿಗೆ ನನ್ನ ಈ ಮ್ಯಾನರಿಸಮ್ ಇಷ್ಟ ಆಗಿದೆ. ಅಂದರೆ ನನ್ನ ಯಾವತ್ತು ಒಂದು ಆಟಿಟ್ಯೂಡ್, ಒಂದು ಇದೆಯಲ್ಲ, ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ಯಾವ್ದು ತಪ್ಪು ಯಾವುದು ಸರಿ ಅದನ್ನು ನಾನು. ಆಮೇಲೆ ನಾನು ಯಾರು ಸಪೋರ್ಟ್ ಗಿಪೋರ್ಟ್ ಅವ್ರು ಏನು ಅನ್ಕೋತಾರೆ, ಇವನು ಅನ್ಕೋತಾರೆ, ಅವ್ನು ಯಾರು ಇವನು ಯಾರು ನೋಡೋದೇ ಇಲ್ಲ. ಇದು ತಪ್ಪು ಇದು ಸರಿ ಓಪನ್ ಫ್ರಂಟ್ ಬಂದು ಹೇಳ್ತೀನಿ. ಭಕ್ತಿಗೆ ಭಕ್ತಿನೂ ಕೊಡ್ತೀನಿ, ತಪ್ಪಾದಾಗ ನಾನು ಜಯಮಾಕಾಲನೂ ಬರ್ತಾರೆ ನಮ್ಮ ಒಳಗಡೆ. ಸೊ ಅದು ಎಲ್ಲೋ ಇಷ್ಟ ಆಗಿದೆ. ಸೊ ಹಾಗಾಗಿ ಅದೇ ನಿನ್ನೆ ಕಾಲ್ ಬಂತು, ಯಾರೋ ಡಿರೆಕ್ಟ್ರು ಅವರು ಪಿಕ್ಚರ್ಗೆ ಅಪ್ರೋಚ್ ಮಾಡಿದಾಗ ಆಗಲಿಲ್ಲ ಅಂತೆ. ಓಕೆ, ಅವ್ರಿಗೆ ಪ್ರೊಡ್ಯೂಸರು ಧ್ರುವಂತ್ ಅವ್ರನ್ನ ಕಾಸ್ಟಿಂಗ್ ಅಂತ ಅಂದಾಗ ಪ್ರೊಡ್ಯೂಸರ್ ಓಕೆ ಅಂತ ಅಂದ್ರೆ. ಸೊ ಖುಷಿ ಆಯ್ತು ಅದನ್ನ ಕೇಳಿ. ಸೊ ದಿಸ್ ಇಸ್ ದ ಈಗ ಚೇಂಜಸ್ ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಏನೆಲ್ಲ ಆಯ್ತು. ಹೌದು ಸರ್, ಈಗ ನೆಕ್ಸ್ಟ್ ಏನಿದೆ ಸರ್ ನಿಮ್ಮ ಕನಸು? ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದ್ದೀರಾ, ನೆಕ್ಸ್ಟ್ ಏನೆಲ್ಲ ಕನಸುಗಳಿದೆ? ಆ್ಯಕ್ಚುಲಿ ಹೌದು, ನನಗೊಂದು ಮಹಾ ವೇದಿಕೆ ಸಿಕ್ತು. ಇಲ್ಲಿವರೆಗೆ ನಾನೊಂದು ಕಿರುತೆರೆ ಕಲಾಸೇವೆ ಮಾಡ್ಕೊಂಡು ಬಂದಿದ್ದೆ. ಈಗ ಬಿಗ್ ಬಾಸ್ ಅನ್ನೋ ಒಂದು ಮಹಾ ಒಂದು ಶೋನಲ್ಲಿ ನನ್ನನ್ನು ನಾನು ಕೊಡುವಂಥ ಒಂದು ಅವಕಾಶ ಸಿಕ್ತು. ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್, ಅಂದರೆ ನನಗೆ ಈ ಯಂಗ್ಸ್ಟರ್ಸ್ ಯಾರಿದ್ದಾರೆ ಅಥವಾ ಯಾರೇ ಲೈಫಲ್ಲಿ ಸೋತಿರೋರಿಗೆ ನಿಮ್ಮಲ್ಲೂ ಒಬ್ಬರು ಹೀರೋ ಇದ್ದಾರೆ ಅನ್ನೋ ರೀತಿ ಮೋಟಿವೇಶನ್ ಆಗುವಂಥದ್ದು, ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳ ಮುಖಾಂತರ. ಅದು ಸಿನಿಮಾ ಎಂಟರ್ಟೈನ್ಮೆಂಟ್ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬರಲ್ಲಿ ಇರೋ ಹೀರೋನ ಎಬ್ಸೋ ಅಂತ ಒಂದು ರಿಯಲ್ ನಾನು ಮಾಡಬಲ್ಲೆ ಅಂತಂದರೆ ಯಾರು ಬೇಕಾದರೂ ಮಾಡಬಲ್ಲರು. ಸೊ ಆ ರೀತಿಯ ಸಿನಿಮಾವನ್ನು ಕೊಟ್ಟು ಇನ್ನು ಬೆಳ್ಳಿ ಪರ್ದೆಯನ್ನು ನಾನು ಆರಾಧಿಸಬೇಕು ಅನ್ನೋದು ನನ್ನ ಕಿರುತೆರೆಯಿಂದ ಹಿರಿತೆರೆಗೆ ಹೋಗಬೇಕು. ಹೌದು, ಅಲ್ಲಿ ಸೇವೆ, ನನ್ನ ಏನು ಕಲಾ ಸೇವೆ ಇದೆ, ಜನಗಳೇನು ಪ್ರೀತಿ ಕೊಟ್ಟಿದ್ದಾರೆ, ಏನೊಂದಿಷ್ಟು ಸಂಪಾದನೆ ಮಾಡಿದ್ದೀನಿ ಜನಗಳನ್ನು, ಅವರ ಸೇವೆ, ಅವರ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಯಾವ ಥರ ರೋಲ್ ಇಷ್ಟಪಡ್ತಾರೆ ಸರ್? ನೆಗೆಟಿವ್ ಆರ್ ಪಾಸಿಟಿವ್? ಕತೆ ಏನು ಕೇಳುತ್ತೆ ಹಾಗೆ. ಕಥೆಯಲ್ಲಿ ತೂಕ ಇದೆ, ಕಥೆಯಲ್ಲಿ ಒಂದು ಮೆಸೇಜ್ ಇದೆ. ಆ ಮೆಸೇಜ್ನ ಕನ್ವೆ ಮಾಡೋಕ್ಕೆ ಯಾವ ಪಾತ್ರ ನಾನು ಮಾಡಬೇಕು, ಆ ಪಾತ್ರ ಯಾವುದು, ಆ ಕಥೆಯಲ್ಲಿರೋ ಆ ವೆಯ್ಟ್, ಒಂದು ಮೆಸೇಜ್ನ ಕೊಡುವಂಥದ್ದು ಪಾತ್ರ, ಅದು ಯಾವುದೇ ಆಗಿರಲಿ, ಭಿಕ್ಷಕನಿಂದ ರಾಜನವರೆಗೆ, ಒಬ್ಬ ಭಿಕ್ಷಕನಿಂದ ರಾಜನವರೆಗೆ ಮಧ್ಯದಲ್ಲಿ ಏನೇ ಬಂದ್ರೂ ಆ ಕತೆ, ಆ ಮೆಸೇಜ್ ಏನು ಒಳ್ಳೆ ಮೆಸೇಜ್ ಜನಗಳಿಗೆ ತಲುಪಬೇಕು, ಅದಕ್ಕೆ ಯಾವ ಪಾತ್ರ ಬೇಕಾದ್ರೂ ಮಾಡ್ತೀನಿ ನಾನು. ಮಾಡೋ ಪ್ರಯತ್ನ ಮಾಡಿದ್ರ ಅಶ್ವಿನಿ ಅವ್ರನ್ನಾಗ್ಬೋದು? ಇಲ್ಲ, ಆ್ಯಕ್ಚುಲಿ ನನಗೆ ಟೈಮ್ ಸಿಗ್ತಾ ಇಲ್ಲ. ನನಗೆ ನನ್ನ ತಂದೆ ತಾಯಿ, ನನಗೆ ಬೇಕಾದವ್ರನ್ನ ಮೀಟ್ ಆಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ತುಂಬ ಕಾಲ್ಸ್ಗಳು ಬರ್ತಾ ಇದೆ, ಏನು ನೀನು ಇಷ್ಟು ಬ್ಯುಸಿ ಅಂತ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ 8-9 ಪ್ರೆಸ್ನ ಮೀಡಿಯಾನ ನಾನು ಇಂಟರ್ವ್ಯೂಸ್ನ ತಗೊಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ್ಯಕ್ಚುಲಿ ನಾನು ನೆನ್ನೆನೇ ಒಂದು ಚೆನ್ನಾಗಿ ನೆಮ್ಮದಿಯಿಂದ ಊಟ ಮಾಡಿರೋದು ನೆನ್ನೆ. ಬಿಕಾಸ್ ಮೊನ್ನೆಯಿಂದನೂ ಹೋಟೆಲಿಂದ ಒಂದು ಬ್ರೇಕ್ಫಾಸ್ಟ್ ಆದರೆ ನಾನು ಯಾರನ್ನೂ ಕಾಯಿಸಲ್ಲ. ಯಾಕಂದರೆ ನಮಗೆಲ್ಲ ಗಾಡ್ ಫಾದರ್ ಇಲ್ಲ. ನಮ್ಮನ್ನು ಇವತ್ತು ಇಲ್ಲಿವರೆಗೆ ಬರೋದು ಕಾರಣನೇ ಮಾಧ್ಯಮ ಮಿತ್ರರು. ಜನಗಳಿಗಿಂತ ಜಾಸ್ತಿ ಪ್ರತಿ ಸೀರಿಯಲ್ ಆದಾಗ ನನ್ನ ಪ್ರೊಜೆಕ್ಟಿಗೆ ನನ್ನ ಇಂಟರ್ವ್ಯೂ ಕೊಟ್ಟು ನನ್ನನ್ನು ಪ್ರಮೋಟ್ ಮಾಡಿರೋದೇ ಮಾಧ್ಯಮ ಮಿತ್ರರು. ಸೊ ಅವ್ರನ್ನ ಕಾಯಿಸೋದು ಅಥವಾ ಇದು ನಾನು ಮಾಡಲ್ಲ. ನನ್ನ ಎಷ್ಟು ಕೊಡೋಕ್ಕಾಗುತ್ತೆ ಎಲ್ಲರೂ ಕರೆದು ಭಾಳ ಗೌರವದಿಂದ ನನ್ನ ಹತ್ರ ಎಷ್ಟು ಅವ್ರಿಗೆ ನನ್ನ ಕವರೇಜ್ ಕೊಡೋಕ್ಕಾಗುತ್ತೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಕಂಟಿನ್ಯೂಸ್ 3-4 ದಿವಸದಿಂದ ಕಂಟಿನ್ಯೂಸ್ ಬ್ಯುಸಿ ಇದ್ದೀನಿ ನಾನು. ಸೊ ಇನ್ನು ನಾಳೆನೂ ಕೂಡ ಸ್ಕೆಡ್ಯೂಲ್ಡ್ ಅಪ್ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ಮುಗಿಸಿ ಆರಾಮವಾಗಿ ನೆಕ್ಸ್ಟ್ ಯಾರು ನಮಗೆ ಫೋನ್ ಬರುತ್ತೆ ಅಥವಾ ನಾವು ಯಾರು ಮಾತಾಡಬೇಕು ಅವ್ರ ಹತ್ರ. ಈ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮನ್ನು ಸೀಕ್ರೆಟ್ ರೂಮ್ಗೆ ಹಾಕ್ತಾರೆ. ಸೊ ಆ ಸೀಕ್ರೆಟ್ ರೂಮ್ ಹಾಕೋದಕ್ಕಿಂತ ಮುಂಚೆ
ನಿಮ್ಮನ್ನ ಎಲ್ಲೋ ಒಂದು ಕಡೆ ಎಲಿಮಿನೇಟ್ ಮಾಡ್ಬಿಟ್ರು ಅಂತ ಅಂದ್ಕೊಂಡ್ರೆ, ಅಥವಾ ಇಲ್ಲ ನಮಗೇನೋ ಸೀಕ್ರೆಟ್ ರೂಮ್ ಹಾಕ್ತಾರೆ ಅಂತ ಅನಿಸುತ್ತಾ? ನಂದು ಆಟ ಮುಗೀತು ಅಂತ ಅನ್ಸುತ್ತೆ. ಮುಗಿದೋಗ್ಬಿಡ್ತು ಆಟ ಮುಗೀತು ಅಂತ. ಆದರೆ ಅಷ್ಟೇನು ನಾನು ಹೊರಗಡೆ ಹೋಗೋದ್ರಲ್ಲಿ ಅಷ್ಟೇನು ಭಯ ಇಟ್ಕೊಂಡಿರ್ಲಿಲ್ಲ. ಓಕೆ. ನಂದೇನಿತ್ತಂದ್ರೆ ನನ್ನ ವ್ಯಕ್ತಿತ್ವ ಏನಿದೆ ಅದು ಶೋ ಕೊಡಬೇಕು, ಇಷ್ಟ ಆದರೆ ಇಡ್ತೀನಿ, ಇಲ್ಲ ಅಂದರೆ ಹೋಗ್ತಾ ಇರ್ತೀನಿ, ಈ ರೀತಿ ಆಟಿಟ್ಯೂಡಲ್ಲೇ ಇದ್ದವನು. ಸೊ ಹೋದಾಗ ಆಟ ಮುಗೀತು ಅಂತ ಅಂದ ತಕ್ಷಣ ಹೊರಗಡೆ ಅದು ಕಣ್ಣು ಪಟ್ಟಿ ಕಟ್ಟಿ, ಇಲ್ಲ ಸರ್ ಇನ್ನೂ ಆಟ ಶುರು ಅಂತಂದ್ರು. ಈಗ ನಿಮ್ಮ ಆಟ ಶುರು ಅಂತಂದ್ರು. ನಮಗೆ ಅರ್ಥ ಆಗಲಿಲ್ಲ, ಮತ್ತೆ ಕರ್ಕೊಂಡೋಗಿ ಸೀಕ್ರೆಟ್ ರೂಮ್ ಹೋಗ್ಬಿಟ್ರು. ಸೊ ಅದು ನೆಕ್ಸ್ಟ್ ಲೆವೆಲ್ ಹೋಯ್ತು. ಅದು ಎಲ್ಲೋ ಒಂದು ಕಡೆ, ಯಾಕೆಂದರೆ ಹೊರಗಡೆ ಬಂದ್ಬಿಟ್ಟು ಅಂತ ಡಿಸೈಡ್ ಮಾಡಿರ್ತೀರಾ. ಸೊ ಸಡನ್ ಆಗಿ ಆಟ ಶುರು ಅಂತಾಗ ಎಲ್ಲೋ ಒಂದು ಕಡೆ ಎಸ್ ಕಮಾನ್. ಹೌದು, ಅದು ಸಿಕ್ತು. ಯಾಕಂತಂದ್ರೆ ಅಲ್ಲಿವರೆಗೆ ನಾನೊಂದು ಏನೋ ಒಂದು ಮೈಂಡಲ್ಲಿ ಬ್ಲಾಕೇಜಲ್ಲಿ ಆಟ ಆಡ್ತಿದ್ದೆ. ಸೊ ಅದಕ್ಕೆ ನಾನಾ ಕಾರಣಗಳಿತ್ತು. ಅಂದರೆ ನಾನು ಜಗಳ ಆಡೋದಾಗಲಿ ಅಥವಾ ಬೋಲ್ಡಾಗಿ ಬಂದರೆ ನಮ್ಮ ತಂದೆ ತಾಯಿ, ಯಾಕಂದರೆ ಇದಕ್ಕಿಂತ ಮುಂಚೆನೂ ಕೆಲವು ಕಾಂಟ್ರವರ್ಸಿಗಳು ನನ್ನ ಹೆಸರು ಹಾಳು ಮಾಡೋದಕ್ಕೆ ಲಾಸ್ಟ್ ಡಿಸೆಂಬರಲ್ಲೆಲ್ಲ ಭಾಳ ಪ್ರಯತ್ನ ಪಟ್ಟು, ಅದರಿಂದ ನನ್ನ ತಂದೆ ತಾಯಿ ಭಾಳ ಬೇಜಾರು ಪಡ್ಕೊಂಡಿರ್ತಾರೆ. ಎಷ್ಟು ಅಂದರೆ ನಾವೊಂದು ಎಲ್ಲೋ ಬೆಳೀತಿದ್ದೀವಿ ಅಂದ ತಕ್ಷಣ ಯಾವ್ಯಾವ ರೀತಿ ಒಂದು ನಮ್ಮ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ, ಮತ್ತೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಈ ವೇದಿಕೆಯಲ್ಲಿ ಎಲ್ಲೋ ನನ್ನ ಹೆಸರು ಹಾಳಾಗುತ್ತೆ ಅನ್ನೋದೊಂದು ಭಯ ಇತ್ತು. ಯಾವಾಗ ನಮ್ಮ ತಂದೆ ಮತ್ತು ಬಾದ್ಶಾ ಸರ್ ಆಗಲಿ, ಅವರು ಇಲ್ಲ ನೀನು ಅಂದ್ಕೊಂಡಿರೋ ಥರ ಹೊರಗಡೆ ಹೋಗ್ತಾ ಇಲ್ಲ, ನೀನು ಚೆನ್ನಾಗಿ ಆಡ್ತಾ ಇದೆಯಾ, ಚೆನ್ನಾಗಿ ಆಡು. ಮತ್ತು ನಮ್ಮ ತಂದೆದು ಆಡಿಯೋ ಬರುತ್ತೆ, ನಿನ್ನ ಹಠ ನನಗೆ ಗೊತ್ತು, ಆಟ ಆಡು ಅಂತ. ಆಮೇಲೆ ನಮ್ಮನ್ನ ಅಷ್ಟು ಹೇಳಾದ್ಮೇಲೆ ನಮ್ಮ ಸೀಕ್ರೆಟ್ ರೂಮ್ ಸ್ವಲ್ಪ ಸಖತ್ತು ಕಾಮಿಡಿ ಬರ್ತಾ ಇತ್ತು. ಹೌದು, ಅಲ್ಲಿ ಗೊತ್ತು ನಿಮಗೆ, ನನಗೆ ಏನೇ ಇರಲಿ ವೈಯಕ್ತಿಕ ಜಸ್ಟಿಸ್ ಫೇರ್ ಆಗಿ ಆಟ ಆಡಬೇಕು, ಅದು ನನಗಿಷ್ಟ ಇಲ್ಲ. ಇಲ್ಲಿ ಅವರು ರಕ್ಷಿತ್ ಅವರು ಅವ್ರಿಗೆ ಆಗದೆ ಇರೋರನ್ನ ಹೊರಗಡೆ ಕಳಿಸಿ ಗಿಲ್ಲಿನ ಸೇಫ್ ಮಾಡೋಕ್ಕೆ, ಮಾಳುವರ್ನ ಸೇಫ್ ಮಾಡೋದಕ್ಕೆ ಟೀಮ್ನ ಮೇಲೆ ಕೆಳಗಡೆ ಸ್ಟ್ರಾಂಗು ವೀಕು ನಾನು ಒಪ್ಕೊಳ್ತಾ ಇರಲಿಲ್ಲ, ಅವರು ಒಪ್ಕೊಳ್ತಾ ಇರಲಿಲ್ಲ. ಈ ಜುಗಲ್ ಬಂದು ತುಂಬ ಕೋಪ ಬರ್ತಾಯಿತ್ತು ಅವ್ರು ಆಡ್ತಾ ಇದ್ದಿದ್ದು ಇದು. ಬಟ್ ಹೊರಗಡೆ ಇದು ಈ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಹೌದು ಗೊತ್ತಿರಲಿಲ್ಲ. ಅದೇ ಖುಷಿ ಸರ್ ನಮಗೆ. ಅಲ್ಲಿ ನಿಮ್ಮ ನೋಡಿ ಏನೋ ಎದುರ್ಕೋತಾ ಇದ್ರ ರಕ್ಷಿತ? ಅವ್ರು ಎದುರ್ಕೋತಾ ಇದ್ರ, ನೀವ್ ಎದುರ್ಕೋತಾ ಇದ್ರ? ಅವ್ರಿಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ನಂದು. ಬಟ್ ನನಗೆ ಆಗ್ತಾ ಇತ್ತು, ಇವರು ಅಲ್ಲಿ ಏನಾದ್ರು ಬೇರೆದೇನಾದ್ರು ಮಾಡಿದ್ರೆ, ಈಗ ಬಾತ್ರೂಮ್ ಒಂದೇ ಯೂಸ್ ಮಾಡ್ತಾ ಇದ್ವಿ, ಅಲ್ಲಿ ನನ್ನ ಹಲ್ಲುಜ್ಜೋ ಪ್ರಶ್ನೆ ಏನಾದ್ರು ಟಾಯ್ಲೆಟ್ ಗಿಲ್ಲ ಇಟ್ರೆ ಲಾಸ್ಟ್ಗೆ ಅದನ್ನು ಔಷಧಕ್ಕೆ ಶುರು ಮಾಡಿದೆ. ಸಾಬೂನ್ ಏನಾದ್ರು ಇಲ್ಲಿ ಮಾಡಿ ಏನ್ ಮಾಡ್ತಾರೆ ಅಂತ ನೀವು ಹೇಳಕ್ ಸಾಧ್ಯ ಇಲ್ಲ. ಅವ್ರು ಬೆಡ್ಶೀಟ್ ಎಲ್ಲ ಎಳ್ದಿದ್ದು ನೋಡಿದಿರಲ್ಲ. ಆಮೇಲೆ ಮಲ್ಗಿರಬೇಕಾದ್ರೆ ವಾಸ್ ಗೀಸ್ ಏನಾದ್ರು ತಲೆಗೆ ಎತ್ತಾಕಿ. ಸೊ ಅಂದ್ರೆ ಟೋಟಲಿ ನೀವೇ ಹೋಗ್ಬಿಟ್ಟಿದ್ದೀರಾ? ನಾನು ಸ್ವಲ್ಪ ಡೌಟಲ್ಲೇ ಇದ್ದೆ. ಆಮೇಲೆ ಆ ಸೀಕ್ರೆಟ್ ರೂಮ್ ಹೊರಗಡೆ ಒಬ್ಬರನ್ನ ಕೂರಿಸಿದ್ರು ಅಂತಂದ್ರೆ ಅದು ನಮಗೆ ಕಾಣಲ್ಲ. ಅದು ಆ ಮಿರರ್ಸ್ ಏನಿರುತ್ತೆ, ನಮಗೆ ಮಿರರ್ ಅದು, ಬಟ್ ಅದ್ರ ಹಿಂದ್ಗಡೆ ಅಲ್ಲೊಬ್ರಿಗೆ ಕೆಮ್ಮು ಬರ್ತಾ ಇತ್ತು. ಕೆಮ್ಮು ಅಂದ್ರೆ ನನಗೆ ಅದೇ ಯಾರೋ ಇದ್ದಾರೆ, ನನಗೆ ಆ ಕೆಮ್ಮೆ ಧೈರ್ಯ. ಅವ್ರು ಕೆಮ್ತಾ ಇದ್ದಷ್ಟು ಯಾರೋ ನೋಡ್ಕೊಂಡು ನಾನು ನೆಮ್ಮದಿಯಾಗಿ ಮಲಗ್ಬೋದು, ಈ ಅಣ್ಣ ಕೆಮ್ಕೊಂಡು ಅಲ್ಲಿ ಇದ್ದಾರೆ ನೋಡ್ತಾ ಇದ್ದಾರೆ, ಏನಾದ್ರೂ ಇವ್ರು ಎದ್ರೆ ಅಣ್ಣ ಬರ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಮಲಗ್ತಾ ಇದ್ದೆ. ಟೋಟಲ್ ಈಗ ಫೈನಲ್ ಹೇಳ್ಬೇಕಂದ್ರೆ ರಕ್ಷಿತಾ ನಿಮ್ಗೆ ಎದ್ರಿಲ್ಲ, ನೀವು ರಕ್ಷಿತಾ ಗೆದ್ರಿದ್ರ? ಇಲ್ಲ ಅಂದ್ರೆ ಸುಮ್ಮನೆ ತಮಾಷೆಗೆ ಹೇಳೋದು. ಸೀರಿಯಸ್ಲಿ ಯಾರು ಬಂದು ನಿಮ್ ತಲೆ ಮೇಲೆ